ಸೊ ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ವೆಲ್ಕಮ್ ಸೀಡ್ಸ್ ಕಂಪನಿಯಿಂದ ಕಲ್ಯಾಣಪಾಳದಲ್ಲಿ ಗ್ರಾಮಕ್ಕೆ ನಾವು ಆಗಮಿಸಿದ್ದೇವೆ. ಇವತ್ತು ನಮ್ಮ ಕುಮಾರಣ್ಣ ಅವರು ಪಪಾಯ ಸೀಡ್ಸ್ ನಮ್ಮ WS46 ಅಂತ ತಳಿಯು ಚೆನ್ನಾಗಿ ಬೆಳೆದಿದ್ದಾರೆ. ಸೊ ಅದರ ಅನಿಸಿಕೆ ಹೆಚ್ಚಿನ ಅಭಿಪ್ರಾಯವನ್ನು ನಾವು ಕುಮಾರಣ್ಣ ಅವರ ಬಾಯಿಂದ ಕೇಳೋಣ. ಕುಮಾರಣ್ಣ ಅವರೇ, ಸೊ ನಿಮ್ಮ ಪರಿಚಯ ಮಾಡಿ ಮೊದಲು. ನನ್ನ ಹೆಸರು ಕುಮಾರ್ ಅಂತೇಳಿ, ನಾನು KMF ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡೋದು, ಗೌರ್ಮೆಂಟ್ ಆಫೀಸರು. ಆದರೂ ನಾವು ಹಳ್ಳಿಲಿ ಜೀವನ ಮಾಡೋಕೆ ಬಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಏನಂದರೆ ನಾವು ನಿಮ್ಮ ಕುಂಬಳಕಾಯಿನೂ ಹಾಕಿದ್ದೀನಿ. ನಮ್ಮದು ಯಾವುದು ವೆಲ್ಕಮ್ ಸೀಡ್ ಇರೋದು ಕುಂಬಳಕಾಯಿ ಬೀಜ ಹಾಕಿದೆ. ಅದು ತುಂಬ ಒಳ್ಳೆ ಫಲವತ್ತಾದಂಥ ಬೆಳೆ ಬಂತು. ಅದ್ರ ಜೊತೆಗೆ ಅದೇ ಥರ ನಾನು ಈಗ ಅಡಿಕೆ ಹಾಕ್ಬೇಕಂತ ಹೇಳಿ ಬೆಳೆ ಬೆಳಿಬೇಕಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನೆರಳಾಗಲಿ ಅಂತ ಹೇಳ್ಬಿಟ್ಟು ಇನ್ನು WS46 ಹೈಬ್ರಿಡ್ ಅವ್ರದ್ದು ವೆಲ್ಕಮ್ ಸೀಡ್ ಹಾಕ್ತಿದ್ದೀನಿ. ಓಕೆ, ತುಂಬಾ ಒಳ್ಳೆ ನನಗೆ ಇಳುವರಿ ಬಂದಿದೆ. ಓಕೆ, ಒಂದು ಗಿಡದಲ್ಲಿ 30-40 ಪಪ್ಪಾಯಿ ಬಂದಿದೆ. ಸೊ 40ರಿಂದ 50 ಕಾಯಿಗಳು ಸೆಟ್ಟಿಂಗ್ ಆಗಿದೆ ಅಂತೀರಾ ನೀವು ಒಂದು ಗಿಡದಲ್ಲಿ? ಹೌದು, ಖಂಡಿತ. ಓಕೆ, ಸೊ ಈಗ ಬೇರೆ ವೈರಸ್ ಪ್ರಮಾಣ ಮತ್ತೆ ರೋಗಕ್ಕೆ ಹೇಗೆ ಇದೆ ಈ ಹೈಬ್ರಿಡು? ನನಗೆ ಮೊದಲ ಏನಂದ್ರೆ ಇದು ಮೊದಲನೇ ಒಂದು ಅನುಭವ ಆಗೋದ್ರಿಂದ ಬೇರೆ ಬೆಳೆ ನಾವು ನೋಡಿರೋದು ಕಡಿಮೆ, ಆದ್ರೂ ಇದ್ರಲ್ಲಿ ತುಂಬಾ ಕಡಿಮೆ ಇದೆ ಅಂತ ನನಗೆ ಅನಿಸುತ್ತೆ. ಸೊ ರೋಗಕ್ಕೆ ಇದಕ್ಕೆ ಬಹಳ ತಡೆಗಟ್ಟುವ ಶಕ್ತಿ ಇದೆ ಅಂತೀರಾ ಈ ಹೈಬ್ರಿಡ್ಗೆ? ಖಂಡಿತವಾಗಿ. ಸೊ ಇಳುವರಿ ವೈಸು ಅಂದ್ರೆ ಇಳುವರಿ ವೈಸ್ ಆಗಿದೆ. ಕಾಯಿ ನೀವು 40-50 ಕಾಯಿ ಸೆಟ್ಟಿಂಗ್ ಆಗಿದೆ ಅಂತ ಅಂತೀರಾ? ಸೊ ಆಲ್ಮೋಸ್ಟ್ ಆಲ್ ಒಂದು ಕಾಯಿ ನಿಮಗೆ 1.5ರಿಂದ 2 kg ಬರುತ್ತೆ ಇದು. ಸೊ ಆಲ್ಮೋಸ್ಟ್ ಆಲ್ 40ರಿಂದ 50 ಅಂತಂದ್ರೆ 2 ಇಲ್ಲಿ ಆಯ್ತು. ಅಂದ್ರೆ ಒಂದು ಗಿಡಕ್ಕೆ 100ರಿಂದ 150 kg ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಒಂದು ಗಿಡಕ್ಕೆ. ಓಕೆ, ಓವರ್ ಆಲ್ ಆಗಿ ನಿಮಗೆ ಈ WS46 ವೆಲ್ಕಮ್ ತಳಿ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ? ಖಂಡಿತವಾಗಿ. ಓಕೆ, ಈಗ ನೀವು ಹಾಕಿ 7ರಿಂದ 8 ತಿಂಗಳಾಯ್ತಲ್ವಾ? 8 ತಿಂಗಳು ತುಂಬಿ. ಓಕೆ, 9ನೇ ತಿಂಗಳು. ಸೊ ಕಾಯಿ ಕಟಾವು ಮಾಡಿದ್ದೀರಾ? ಸ್ವಲ್ಪ 10-15 ಮಾಡಿದ್ದೀವಿ. 10-15 ಮಾಡಿದ್ದೀರಾ? ಸ್ವಂತವಾಗಿ ನಾವೇ ತಿಂದಿದ್ದೀವಿ. ತುಂಬಾ ರುಚಿಕರವಾಗಿದೆ. ಸೊ ಸ್ವೀಟ್ನೆಸ್ಸು ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಸೊ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.